ಯಾವ ತರ ಸಪೋರ್ಟ್ ಹಿಡ್ಕೊಂಡ್ ಗುಮ್ಮದ ಆಮೇಲೆ ನಾನು ಚಟ್ಟ ಕಟ್ಬಿಟ್ರೆ ನಾನೇ ನೋಡ್ಕೊಳ್ಳೋದು ಅವ್ರನ್ನ ಯಾರು ನೀವೇನ ಇಬ್ಬರನ್ನ ಹೊಡಿತೀನಿ ನಾನು ಈ ನನ್ ಬಿ ರೈಸ್ ಮಾಡ್ಬೇಕಂತ ಬಂದಿದ್ದೆ ನನ್ನ ಹತ್ರ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಿ ನೀವು ಗ್ಯಾರಂಟಿ ನಾವು ಏನು ನಾನು ಎಷ್ಟು ಒಂದು ವಾರದಿಂದ ಫೋನ್ ಮಾಡ್ತಾ ಇದೀನಿ ಗ್ಯಾರಂಟಿ ಇಲ್ಲ ಅಂತ ನಾವು ಒಟ್ನಲ್ಲಿ ಸಿಕ್ಬಿಟ್ರೆ ಸರ್ ನನ್ನ ಕಷ್ಟ ಹೇಳ್ಬಾರ್ದು ಅಂದ್ರೆ ನನಗೆ ಮನೇಲಿ ಕೂತಿದ್ರೆ ನೀವು ಬೇಕಾದ್ರೆ ನಮ್ಮ ಮನೆ ನೋಡಿರಿ ಸರ್ ಬನ್ನಿ ಇಲ್ಲ ಇರ್ಲಿ ಎಲ್ಲರಿಗೂ ಕಷ್ಟ ಇದ್ದೇ ಇರ್ತದೆ ಪಾಪ ನಿಮ್ಗೂ ಅದೇ ತರ ಗ್ಲಾಸ್ ಹಾಕ್ಬಿಡ್ತೀನಿ ಸೌಂಡ್ ಆಚೆ ಬರುತ್ತೆ ಒಟ್ಟಲ್ಲಿ ತುಂಬಾ ಬಡವರು ಅಂತೀರಾ ನೀವು ಹೌದು ಸರ್ ನೀವು ಅಯ್ಯೋ ಯಾಕೆ ಹೇಳ್ತೀರಿ ಸರ್ ಈಗ ನಮ್ದು ಏನಂದ್ರೆ ಈ ತಲೆಗೆ ಒಂದು ಶಾಂಪು ತಯಾರು ಮಾಡಿದೀವಣ್ಣ ಸರಿನಾ ಕೂದಲು ಚೆನ್ನಾಗಿ ಬರ್ಬೇಕು ಅಂದ್ಬಿಟ್ಟು ಶಾಂಪು ತಯಾರು ಮಾಡಿದೀವಿ ಓಕೆ ಸರ್ ಸೊ ಮೊನ್ನೆ ಏನಾಗ್ಬಿಟ್ಟಿದೆ ಅದು ಒಂದು ಇದಕ್ಕೆ ಬಂದ್ಬಿಟ್ಟು ನಾವು ಕೊಟ್ಬಿಟ್ಟಿದೀವಿ ಒಂದು ಅಪಾರ್ಟ್ಮೆಂಟ್ಗೆ ಕಮ್ಮಿ ಬೆಲೆಗೆ ಒಂದ್ ತಗೊಂಡ್ರೆ ಒಂದು ಫ್ರೀ ಒಳ್ಳೆ ಕ್ವಾಲಿಟಿ ಎಣ್ಣೆ ಅನ್ಬಿಟ್ಟು ಕೊಟ್ಬಿಟ್ಟಿದ್ವಿ ಅವ್ರೇನ್ ಮಾಡ್ಬಿಟ್ಟಿದಾರೆ ಎಲ್ಲಾರು ಹಾಕೊಂಡ್ಬಿಟ್ಟು ಎಲ್ಲರಿಗೂ ಇರೋ ಕೂದಲು ಉದುರೋಗ್ಬಿಟ್ಟಿದೆ ಹಂಗಾಗಿ ಈಗ ಅವ್ರೇನ್ ಹೇಳ್ತಿದ್ದಾರೆ ಈ ಎಣ್ಣೆ ಓನರ್ ಯಾರಿರೋದು ಅವನ್ನ ಕರ್ಕೊಂಬನ್ನಿ ಅವನ್ನ ನಾವು ಹಿಡ್ಕೊಂಡು ಅವನಿಗೆ ನಾವು ಸರಿಯಾಗಿ ಮಾಡ್ಬೇಕು ಏನ್ ತಯಾರು ಮಾಡಿದ್ದಾನೆ ಎಣ್ಣೆ ಅವನು ಈ ತರ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಅನ್ಬಿಟ್ಟು ಅವರು ಅಷ್ಟು ಜನ ಅಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ಎಣ್ಣೆ ಅಡ್ವರ್ಟೈಸ್ಮೆಂಟ್ ನಿಮ್ಮಂತವ್ರ ಕೈಲಿ ಒಬ್ರ ಕೈಲಿ ಮಾಡಿಸಿದ್ವಿ ಈಗ ಈ ಎಣ್ಣೆ ನೀವ್ ಹೇಳ್ತಿರಲ್ವಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈ ಹೋಟ್ಲಿಗೆ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಅದೇ ತರ ನಿಮ್ಮಂತವ್ರ ಕೈಲಿ ಒಬ್ರ ಹತ್ರ ಆಡ್ ಮಾಡಿಸಿದ್ವಿ ನಾವು ಈ ತರ ಎಣ್ಣೆ ತಗೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಹಂಗೆ ಹಿಂಗೆ ಅಂತ ಆ ಮನುಷ್ಯ ಇವಾಗ ಪತ್ತ ಇಲ್ಲಂಗ್ ಹೋಗ್ಬಿಟ್ಟಿದ್ದಾನೆ ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಎಣ್ಣೆ ಹಾಕೊಂಡು ಎಲ್ಲರಿಗೂ ಕೂದಲು ಹೋಗಿ ಬೋಡಿ ಆಗ್ಬಿಟ್ಟಿದ್ದಾನಂತ ಸೊ ಹಂಗಾಗಿ ಅವ್ನು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ವಿಡಿಯೋ ಮಾಡ್ದವನು ಅದಕ್ಕೆ ಈಗ ಅವರು ಅಪಾರ್ಟ್ಮೆಂಟ್ ಅವ್ರು ಏನಂತ ಇದಾರೆ ಆ ವಿಡಿಯೋ ನೋಡ್ಬಿಟ್ಟೆ ನಾವು ತಗೊಂಡಿದ್ವಿ ಎಣ್ಣೆ ಈಗ ಆ ವಿಡಿಯೋ ಮಾಡಿದಿರೋವನ್ನ ಕರ್ಕೊಂಬನ್ನಿ ಅವನಿಗೂ ನಾವು ಮೆಟ್ಟಲ್ಲೇ ಹೊಡಿತೀವಿ ನನ್ ಮಗ ಹೆಂಗ್ ನೋಡಿ ಎಲ್ಲ ಯಾಮರ್ಸ್ಬಿಟ್ಟು ಹಿಂಗ್ ಮಾಡ್ಬಿಟ್ಟಿದ್ದಾನೆ ಅನ್ಬಿಟ್ಟು ಅವ್ರು ಫುಲ್ ಇದಾಗ್ಬಿಟ್ಟಿದ್ದಾರೆ ಅದಕ್ಕೆ ಈಗ ಅವ್ರು ಹುಡುಕ್ತಾ ಇದೀವಿ ಅವ್ರು ಸಿಗ್ತಾ ಇಲ್ಲ ನಮ್ಗೆ ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆಡ್ಸ್ ಎಲ್ಲ ಮಾಡ್ತಿರಲ್ವಾ ಮೊನ್ನೆ ಇವರೇ ವಿಡಿಯೋ ಆಡ್ ಮಾಡಿದ್ದು ಅನ್ಬಿಟ್ಟು ನಿಮ್ಮನ್ನ ತೋರ್ಸೋಣ ಅಂತ ನಾವು ಅನ್ಕೊಂಡಿದೀವಿ ಅವ್ರನ್ನ ಬೈತಾ ಇದ್ರಿ ತಿರ್ಗಿ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ನನ್ ಬೈಯಲ್ವ ಅವರು ಇಲ್ಲ ನೀವ್ ಹೇಳಿ ಸರ್ ಏನೋ ಅವ್ರ ನಮ್ಗೆ ದುಡ್ಡು ಕೊಟ್ಟಿದ್ರು ಅದಕ್ಕೆ ಮಾಡ್ದೆ ಇವಾಗ ನಿಮ್ ತಲೆ ಕೂದಲೆಲ್ಲ ಹೋಗಿದ್ದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಅಂತ ನೀವು ಒಂದ್ ಮಾತಾಡ್ಬಿಡಿ ಅವ್ರ ಹತ್ರ ಅಷ್ಟೇ ನೀವು ಬೇಕಾದ್ರೆ 1 ಲಕ್ಷ ಕ್ಯಾಶ್ ಇಸ್ಕೊಡ್ತೀನಿ ಅವ್ರು ಸ್ವಲ್ಪ ಹೊಡಿತಾರಣ ಯಾಕಂದ್ರೆ ತಲೆ ಕೂದಲೆಲ್ಲ ಹೋಗಿದಲ್ಲ ಅವ್ರಿಗೂ ತುಂಬಾ ಏನ್ ಹೇಳೋದು ಭಯಂಕರ ಕೋಪ ಇರುತ್ತೆ ಹೌದು ಒಂಥರ ನನ್ ಮಗ ಇರೋ ಕೂದಲು ಉದುರಿಸ್ಬಿಟ್ನಲ್ಲ ಅನ್ಬಿಟ್ಟು ಫುಲ್ ಕೋಪದಲ್ಲಿ ಇರ್ತಾರೆ ನೀನೇನಿಲ್ಲ ಅವ್ರಿಗೆ ಹೇಳ್ಬೇಕಷ್ಟೇ ಸರ್ ಏನಾವತ್ತು ಇವ್ರು ದುಡ್ಡು ಕೊಟ್ರು ಅದಕ್ಕೆ ಮಾಡ್ದೆ ನೀವು ಯಾಡ್ ನೋಡ್ಬಿಟ್ಟು ತಗೊಂಡಿದ್ದೀರಾ ನಾನೇನ್ ಮಾಡ್ಲಿ ಸರ್ ಅಂತ ಏನೋ ಒಂದ್ 4 ಮಾತು ಮಾತಾಡ್ಬಿಟ್ರೆ ಏನೋ ಒಂದ್ 4-5 ಹೊಡಿತಾರೆ ಪಟ ಅಂತ ಹೊಡ್ಸ್ಕೊಂಡ್ಬಿಟ್ಟು ನೀವು ಬಂದ್ಬಿಟ್ರೆ ನಿಮ್ಗೆ ಆಮೇಲೆ ಬೇಕಾದ್ರೆ ಒಂದು ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಏನಂತೀರಾ ಮಾತೇ ಇಲ್ಲ ದಯವಿಟ್ಟು ಇದು ನನಗೆ ಸಾಧ್ಯವೇ ಇಲ್ಲ ಇದು ಹೇಳೋದಕ್ಕೆ ನನ್ನ ಕೈಲಿ ಆಗಲ್ಲ ಸರ್ ಏನಾಗುತ್ತೆ ನಾ ಹೇಳಿದ್ರೆ ಇಲ್ಲ ಸರ್ ಅದು ನೋಡಿ ಲೈಫ್ ಬಗ್ಗೆ ನಾವು ಮಾತಾಡ್ಬೇಕು ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು ನನ್ಗೆ ಆಲ್ರೆಡಿ ಯಾರು ಹೊಡೆದವ್ರಾ ಸಬ್ಸ್ಕ್ರೈಬ್ ಅಲ್ಲ ಸರ್ ಹೊಡೆದಿರೋದಲ್ಲ ಸರ್ ಮತ್ತೆ ಲೈಫ್ ಅಲ್ಲಿ ನಾನು ತುಂಬಾ ನೊಂದ್ ಬಿದ್ದಿದ್ದೀನಿ ಆದ್ರಿಂದ ನಾನು ಇವೆಲ್ಲ ಮಾಡಲ್ಲ ಸರ್ ಇದೆಲ್ಲ ನಿನ್ಗೆ ಇರಲ್ಲ ನೆಕ್ಸ್ಟ್ ನೀನೇನ್ ಕೆಲಸ ಮಾಡೋ ಅವಶ್ಯಕತೆ ಏನ್ ಬೇಕಾಗಿಲ್ಲ ಬೇಡ ಸರ್ ಎಣ್ಣೆ ಫ್ಯಾಕ್ಟ್ರಿಲಿ ಒಂದು ಮ್ಯಾನೇಜರ್ ಕೆಲಸ ಕೊಡಿಸ್ತೀನಿ ನಿನ್ಗೆ ದಯವಿಟ್ಟು ಮ್ಯಾನೇಜರ್ ಕೆಲಸನೂ ಬೇಡ ಆ ಕೆಲಸನೇ ಬೇಡ ಸರ್ ಬೇಕಾದ್ರೆ ಕೂಲಿ ನಾಳೆ ಮಾಡ್ಕೊಂಡಿದ್ದು ಬಿಡ್ತೀನಿ ಕೂಲಿ ಏನಕ್ಕೆ ಮಾಡ್ತೇಣ ನೀನು ಫ್ಯಾಕ್ಟ್ರಿಲಿ ಮ್ಯಾನೇಜರ್ ಆಗಿ ಬೇಡ ಸರ್ ಕೊಡ್ತೀನಿ ಒಂದು ಬೇಡ ಸರ್ ಕಾರಲ್ಲಿ ಓಡಾಡ್ಕೊಂಡಿರು ಬೇಡ ಸರ್ ಕೇಸಿಂದ ನಮ್ಮನ್ನ ತಪ್ಪಿಸ್ ಬೇಡ ಸರ್ ಅವ್ರಿಗೆ ಬೇಕಾದ್ರೆ ಹೇಳು ಎಣ್ಣೆ ಕಂಪನಿ ಓಯಾರೆ ನಾನೇ ಕಣ ಏನೋ ಮಾಡ್ತೀರಾ ಇವಾಗ ಅಂತ ಸವಾಲಾಕು ಆಮೇಲೆ ಅಂತ ವಿಷಯಕ್ಕೆ ನಾನು ತಲೆನೇ ಹಾಕಲ್ಲ ಸರ್ ಏನಾಗಲ್ಲ ಬೇಡ ಸರ್ ಅದಾಗ್ಲಿ ಬಿಡ್ಲಿ ಆ ವಿಷಯಕ್ಕೆ ನಾನು ತಲೆ ಹಾಕಲ್ಲ ಸರ್ ನಂಗೆ ಬೇಡ ಸರ್
ನಿನ್ನ ನಂಬ್ಕೊಂಡು ಅಷ್ಟು ದೂರದಿಂದ ಬಂದಿದ್ದೀನಿ ಸರ್. ಇವಾಗ ನೀನ್ ಬೇಡ ಆಗಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ನೀನ್ ಹೇಳು ಮಂಜಣ್ಣ. ಸರ್ ನೀವು ಹತ್ಕೊಂಡ್ರು ಪರವಾಗಿಲ್ಲ, ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ದಯವಿಟ್ಟು ನನಗೆ ಇದನ್ನ ಎಲ್ಲ ಒಂದ್ಸಲ ಕೊಟ್ಟಿಲ್ಲ ಹಂಗೆ ನನ್ನ ನೋಡಿ ಬಂದವರು ಹಾಸ್ಪಿಟ್ಲಿಗೆ ಸೇರ್ಸಿನ್ ಬಿಡೋಣ, ತಲೆ ಕೆಡಿಸ್ಕೊಂಡ್ರೆ. ನೀವು ಹಾಸ್ಪಿಟಲ್ ಸೇರಿಸಿದ್ರಿ ನಾನೇನ್ರಿ ಮಾಡ್ಲಿ? ನಂಗೆ ತೊಂದ್ರೆ ಆಗಲ್ಲ, ನಿನಗೆ ಕಾಸು ಕೊಡ್ತೀನಿ ಬಿಡೋಣ. ನಿನ್ ದುಡ್ಡು ತಗೊಂಡ್ ನಾನೇನ್ರಿ ಮಾಡ್ಲಿ? ಸಾಯೋ ತರ ಏನು ಹೊಡಿಯಲ್ಲ ನಾವು. ನಿಮ್ಗೆ ಗೊತ್ತಾ ಅವ್ರ ಎಲ್ಲೆಲ್ಲಿ ಹೊಡಿತಾರೆ ಅಂತ ನಿಮ್ಗೆ ಗೊತ್ತಾ? ಬೇಡ, ದಯವಿಟ್ಟು ನೀವ್ ಹತ್ಕೊಂಡ್ರೆ ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ, ನಾನು ಇದಕ್ಕೆ ಒಪ್ಪಲ್ಲ. ಪ್ಲೀಸ್ ಅಣ್ಣ ಹಂಗ್ ಮಾಡ್ಬೇಡ ಕಣ. ಒಪ್ಪಲ್ಲ ಗುರು. ನಂಬ್ಕೊಂಡ್ ನೀವು ನನ್ನ ಎಲ್ಲಿ ಕರ್ಕೊಂಡು ಹೋದ್ರು ಸರಿನೇ, ನಾನು ದೇವಣಿಗೆ ಇದಕ್ಕೆ ನಾನು ಈ ಮ್ಯಾಟ್ರಿಗೆ ನಾನು ಒಪ್ಪಲ್ಲ. ನೀನ್ ಒಪ್ತಾಡ ಸುಮ್ಗೆ ಅಲ್ಲಿ ಹೋಗ್ಬಿಟ್ಟು ನಾನೇ ಓನರ್ ಅಂತ ಹೇಳ್ಬಿಡು ಅಷ್ಟೇ, ಮಿಕ್ಕಿದ ಅವ್ರು ಮಾಡ್ಕೊಂತಾರೆ ಎಲ್ಲ. ಏನ್ ಮಾಡ್ಕೊಳ್ಳೋದ ಆಮೇಲೆ ನಾನು ಚಟ್ಟ ಕಟ್ಬಿಟ್ರೆ ನಾನೇ ನೋಡ್ಕೊಳ್ಳೋದ ಅವ್ರನ್ನ. ಚಟ್ಟ ಏನ್ ಕಟ್ಟಲ್ಲ ದಯವಿಟ್ಟು ಬೇಡ. ಕಮ್ಮಿ ಆದ್ರೆ ನಾನು ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತೀನಿ. ಬೇಡ ಸರ್, ನೀವು 1 ಲಕ್ಷ 10 ಲಕ್ಷ ಕೊಡ್ತೀನಿ ಅಂದ್ರೆ ಬೇಡ ಸರ್, ನಾನು ಬೇಕಾದ್ರೆ ಹಿಂಗೆ ಕೂಲಿ ನಾಳಿ ಮಾಡ್ಕೊಂಡ್ರೆ ಜೀವನ ಮಾಡ್ತೀನಿ. ಎಷ್ಟು ದಿವಸ ಕಷ್ಟ ಪಡ್ತೀನಿ ಆಗ್ಲಿ ಸರ್, ಎಷ್ಟು ದಿವಸನಾಗ್ಲಿ. ಇಂತ ಜನಗಳಿಗೆ ನಮ್ ತೊಂದರೆ ಕೊಡಕ್ ಹೋಗಲ್ಲ ಸರ್. ಅಭಿಮಾನಿಗಳಿಗೆ ನೋವು ಕೊಟ್ಟಂಗಾಗತ್ತೆ ಸರ್. ಈಗ ಇದು ಆಲ್ರೆಡಿ ನೋವು ಕೊಟ್ಬಿಟ್ಟಿದಾರೆ. ಕೊಟ್ಬಿಟ್ಟಿದ್ದಕ್ಕೆ ನಾನೇನು ಸರ್ ನೋವು ಸರಿ ಮಾಡ್ಬೇಕಷ್ಟೇ ನೀನು. ಬೇಡ ಸರ್, ಇದು ನನಗೆ ಸೆಟ್ ಆಗಲ್ಲ. ಆಗುತ್ತೆ ಬಾರಣ, ಇದು ಸೆಟ್ ಆಗಲ್ಲ ಸರ್. ಆಗುತ್ತೆ ಇಲ್ಲ ಸರ್, ನಾನು ಅಭಿಮಾನಿಗಳಿಗೋಸ್ಕರ ಈ ತರ ಮಾತಾಡಲ್ಲ ನಾನು. ನೀನ್ ಏನ್ ಮಾತಾಡ್ಬೇಡ. ಇಲ್ಲ ಸರ್, ನಾನು ಒಪ್ಪಲ್ಲ. ಈಗ ಎಣ್ಣೆಯಲ್ಲಿ ಏನೋ ಬೈ ಮಿಸ್ಟೇಕ್ ಏನೋ ಬಿದ್ದ್ಬಿಟ್ಟಿದೆ, ಅದಕ್ಕೆ ಎಲ್ಲ ಉದ್ರೋಗ್ಬಿಟ್ಟ. ಅದಕ್ಕೂ ನನ್ಗೆ ಸಂಬಂಧ ಇಲ್ಲ ಸರ್. ದೇವನಿಗೆ ಹೇಳ್ತೀನಿ, ಅದಕ್ಕೂ ನನಗೆ ಸಂಬಂಧ ಇಲ್ಲ ಗುರುವೇ, ಸಂಬಂಧ ಇಲ್ಲ. ನಾನು ಅದಕ್ಕೆ ತಲೆನೇ ಹಾಕಲ್ಲ. ಇವಾಗ ಆಗ್ತೀಯ ಬಾ ನೀನ್ ಅಲ್ಲಿ ಹೋದ್ಮೇಲೆ. ಏನಕ್ಕೆ ಅಲ್ಲಿ ಹೋದ್ಮೇಲೆ ಆಗ್ತೀಯ ತಲೆ? ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ, ಅದರಿಂದ ನಮ್ಗೆ ಅವಶ್ಯಕತೆನೇ ಇಲ್ಲ. ಈಗ ಅವ್ನು ಎಣ್ಣೆ ಹಾಕೊಂಡಿರೋದು ಒಂದ್ ನಿಮಿಷ ಇರೋಣ. ಈಗ ಎಣ್ಣೆ ಹಾಕೊಂಡ್ಮೇಲೆ ಚೆನ್ನಾಗಿರುತ್ತಂತ ಅವ್ರು ಈಸ್ಕೊಂಡಿದ್ದಾರೆ. ಅದು ಉದುರೋಗ್ಬಿಟ್ಟೈತೆ, ಏನೋ ಬೈ ಮಿಸ್ಟೇಕ್ ಏನೋ ತಪ್ಪಾಗಿದೆ ಅದ್ರಲ್ಲಿ. ಅದಕ್ಕೆ ಅವ್ರು ಹೊಡಿಯಕ್ ಬಂದ್ಬಿಟ್ರೆ ಹೆಂಗಣ? ಒಡ್ಸ್ಕೊಂಡ್ ಬಿಡಿ ಸರ್, ನಿಮ್ಗೇನೀಗ ಒಡ್ಸ್ಕೊಂಡ್ ಬಿಡಿ, ಅದು ತಪ್ಪು ತಾನೆ. ಸಾರ್ವಜನಿಕರಿಗೆ ತೊಂದರೆ ಆಗೈತೆ. ಅಣ್ಣ ಹೊಡಿಯಕ್ ಬರ್ತಾರೆ ನನ್ನನ್ನೇ ಅಣ್ಣ. ಓಡಿಸ್ಕೊಳ್ಳಿ ಸರ್, ನೀವು ಬನ್ನಿ ಅಣ್ಣ ನನ್ ಜೊತೆ. ಓಡಿಸ್ಕೊಳ್ಳಿ. ನೀವು ನಮ್ಮ ಅಪ್ಪನ ಕೊಟ್ಟಿದ್ದೀರಾ ಅಣ್ಣ? ಪ್ಲೀಸ್ ಅಣ್ಣ, ನೀವು ನಮ್ಮ ಅಪ್ಪನ ಕೊಟ್ಟಿದ್ದೀರಾ? ನಾನ್ ನಿಮ್ಗೆ ಓಡಿಸ್ಕೊಳಕ್ಕೆ ಏನೋ ಯೂಟ್ಯೂಬ್ ಚಾನೆಲ್ ಅಂತ ನಾನು ಸಪೋರ್ಟ್ ಮಾಡ್ತಾ ಇದೀನಿ. ಅಷ್ಟ್ ಬಿಟ್ಬಿಟ್ಟು ಓಡಿಸ್ಕೊಳ್ರಿ, ಪ್ರಾಣ ಕಳ್ಕೊಳ್ರಿ. ನೋವೇ ಅವೆಲ್ಲ ನಾನು ಒಪ್ಪಲ್ಲ ಸರ್. ನೋವೆಲ್ಲ ಏನ್ ಬರಲ್ಲ ನಿನ್ಗೆ? ನೋವಿಲ್ದಾಗ ನೋವಿಲ್ದಂಗ ಹೊಡಿತಾರ. ಆಮೇಲೆ ನಾನು ಅನುಭವಿಸ್ತಾ ಇರೋದಕ್ಕೆ ನನ್ನ ಕಷ್ಟ ನನಗೆ ಸಾಕು. ದಯವಿಟ್ಟು ನೀವು 5 ಲಕ್ಷ 10 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಇದಕ್ಕೆ ಒಪ್ಪಲ್ಲ. 15 ಲಕ್ಷ ಕೊಡ್ತೀನಿ. ಬೇಡ ಸರ್, 15 ಲಕ್ಷ 50 ಲಕ್ಷ ಕೊಡ್ದ್ರು ನಂಗೆ ಬೇಡ. ಅಣ್ಣ ಆಯಿಲ್ ಫ್ಯಾಕ್ಟ್ರಿ ನಿನ್ಗೆ ಬರ್ದ್ ಕೊಡ್ತೀನಿ. ಬೇಕಾಗಿಲ್ಲ ಸರ್, ಆಯಿಲ್ ಫ್ಯಾಕ್ಟ್ರಿ ನಿನ್ಗೆ ಬರ್ದ್ ಕೊಡ್ತೀನಿ. ನನಗೆ ಬೇಡ ಸರ್, ನನಗೆ ಬೇಡ ಸರ್. ದೇವನಾಗ ಅದು ಒಪ್ತೀನಿ, ಒಪ್ಪಲ್ಲ. ನಾನು ಒಪ್ಪಲ್ಲ ಗುರು, ದೇವನಾಗ ಒಪ್ಪಲ್ಲ. ಆಮೇಲೆ ನಾನು ಕರ್ಕೊಂಡೋದ್ ನಿಮ್ನೆ ಸಿಕ್ಕಾಕ್ಸ್ತೀನಿ ಅಷ್ಟೇ. ಆಮೇಲೆ ಯಾಕೆ ತಗೊಂತೀರಿ? ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಬೇಡ ಸರ್, ದೇವನಿಗೆ ಬೇಡ. ನೋಡಿ, ನಮ್ಮ ಅಣ್ಣ ಅಂತ ಹೇಳ್ತಾ ಇದೀನಿ, ನಿಮ್ಗೆ ನಮ್ಮನ್ನಕ್ಕಿಂತ ವಯಸ್ಸಾಗೈತೆ, ನಮ್ಮ ಅಣ್ಣ ಅಂತ ಹೇಳ್ತಾ ಇದೀನಿ. ದಯವಿಟ್ಟು ನಾನು ಇದಕ್ಕೆ ಒಪ್ಪಲ್ಲ. ಅವ್ರಿಗೆ ಎಲ್ಲ ಹೇಳಿದೀನಿ ಅಣ್ಣ. ಸರ್, ನೀವು ಹೇಳಿದ್ರು ಪರವಾಗಿಲ್ಲ, ನಾನು ಒಪ್ಪಲ್ಲ ಸರ್. ನಾನಿನ್ನ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್, ಬೇಕಾದ್ರೆ ಅಭಿಮಾನಿಗಳಿಗೆ. ಹೌದಾ? ಹೌದು. ಮತ್ತೆ ನಮಗೂ ಸಪೋರ್ಟ್ ಮಾಡಿ, ನಾವು ಅಭಿಮಾನಿನೇ ಅಣ್ಣ. ಯಾವ ತರ ಸಪೋರ್ಟ್? ಹಿಡ್ಕೊಂಡ್ ಗುಮ್ಮದ? ಗುಮ್ಮಲ್ಲ ನಿನ್ಗೆ ಸುಮ್ಗೆ ಏನೋ ಒಂದ್ ಮಾತು ಬೈತಾರ ಅಷ್ಟೇ. ಹೊಡಿತಾರೆ ಸರ್ ಜನ. ಆತರ ನನ್ನ ಅಭಿಮಾನಿ ಮೇಲೆ ಪ್ರೀತಿ ಮಾಡೋದಲ್ಲ ಸರ್. ಅಪಾರ್ಟ್ಮೆಂಟ್ ಅಲ್ಲಿ ಒಂದು 5,000 ಜನ ಇದಾರೆ. ಆತರ ಅಭಿಮಾನಿಗಳಿಗೆ ಮೋಸ ಮಾಡಲ್ಲ, ನಾನು ತೊಂದ್ರೆನೂ ಮಾಡಲ್ಲ ಸರ್. ಆ 5,000 ಜನಕ್ಕೆ ಒಂದ್ ಸ್ವಲ್ಪ ಸಮಾಧಾನವಾಗಿ ನೀನ್ ಹೇಳ್ಬಿಟ್ರೆ ಅವ್ರು ಕೇಳ್ಬಿಡ್ತಾರಣ್ಣ. ನಾನ್ ಹೇಳೋದು ಇಲ್ಲ, ನಾನು ಅದನ್ನ ಟೆನ್ಷನ್ ತಗೊಂಡಲ್ಲ ಸರ್. ನನಗೆ ಅದಕ್ಕೆಲ್ಲ ನನಗೆ ಸಂಬಂಧ ಇಲ್ಲ. ದೇವರನಿಗೆ ಹೇಳ್ತೀನಿ ಸರ್, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಸುಮ್ನೆ ಡೀಸೆಲ್ ವೇಸ್ಟ್ ಆಗತ್ತೆ, ನಾನು ಎಲ್ಲೂ ಬರಲ್ಲ. ಡೀಸೆಲ್ ಏನ್ ಹಾಕೋದ್ ಬೇಡ, ಪೆಟ್ರೋಲ್ ಹಾಕ್ಸಿದ್ದೀನಿ. ಬೇಡ, ನಾನು ಬರಲ್ಲ ಸರ್, ಎಲ್ಲೂ ಬರಲ್ಲ. ಬರ್ತೀರಾ ಬಾಣ, ಚಿಕ್ಕಬಳ್ಳಾಪುರ ಹೋಗ್ಬಿಟ್ಟು ಹಂಗ ಹೋಗ್ಬೇಡ. ಇಲ್ಲ ಸರ್, ನಾನು ಬರಲ್ಲ. ನಾನು ಸುಮ್ನೆ ನನ್ಗೆ ಟೆನ್ಷನ್ ಕೊಡ್ಬೇಡಿ, ನಾನು ಬರಲ್ಲ. ಟೆನ್ಷನ್ ಆಗ್ಬೇಡ, ಬಾ ಹೋಗ್ತಾ ಒಂದು ಮಾಜಾ ಜ್ಯೂಸ್ ಕುಡ್ಕೊಂಡು ಹೋಗೋಣ. ನನಗೆ ಬೇಡ. ಸರಿ, ಬಾಲ ಮೇಲೆ ಕುಡಿತೀರಾ? ಏನು ಬೇಡ. ಸ್ಪ್ರೈಟು ನನಗೆ ಬೇಡ ಸರ್. ಏನ್ ಕುಡಿತೀರಾ ನೀವು? ನನ್ಗೇನು ಬೇಡ. ಸರಿ, ಒಂದ್ 90 ಹಾಕೊಂಡು ಹೋಗೋಣ ಸರ್. 90 ಅಲ್ಲ, 10 ಲಕ್ಷ ಕೊಡ್ತೀನಿ ಅಂದ್ರೆ ನಾನು 90 ಹಾಕಲ್ಲ. ಅಭ್ಯಾಸ ಇಲ್ಲ ನನಗೆ. ಹೌದಾ? ಹೌದು. ಸರಿ, ಏನ್ ತಗೊಂತೀರಾ ನೀವು? ಇವಾಗ ನೀವು ಮಾತಾಡಿದ್ರಲ್ಲ, ಅದೇ ನನ್ನ ದೊಡ್ಡ ಪ್ರೀತಿ ಅಷ್ಟೇ. ಅಷ್ಟು ಬಿಟ್ರೆ ನನ್ಗೆ ಏನು ಬೇಡ. ನೀವು ಕೊಡೋದೇ ನನ್ಗೆ ಏನು ಬೇಡ. ಹಂಗಂದ್ರೆ ಫ್ರೀಯಾಗಿ ಮಾಡ್ಬಿಡ್ತೀರಾ ಎಲ್ಲ? ಏನ್ ಫ್ರೀಯಾಗಿ ಮಾಡ್ಬಿಡಿ? ಅಲ್ಲ, ಅಪಾರ್ಟ್ಮೆಂಟ್ ಹತ್ರ
ನಾವ್ ಯಾವ ಅಪಾರ್ಟ್ಮೆಂಟ್ ಹತ್ರಕ್ಕೂ ಬರಲ್ಲ ಸರ್. ಏನಂದೆ ಇನ್ನೊಂದ್ಸಲ ಹೇಳು. ನಾವ್ ಯಾವ ಅಪಾರ್ಟ್ಮೆಂಟ್ ಹತ್ರಕ್ಕೂ ಬರಲ್ಲ ಸರ್. ಯಾವ ಅಪಾರ್ಟ್ಮೆಂಟ್ ಬೇಡ, ಪಪ್ಲಿಮೆಂಟ್ ಬೇಡ. ಕಾಯ್ತವ್ರಣ ಅಲ್ಲಿ. ಕಾದ್ರೆ ನಾನೇ ಸರ್ ಮಾಡ್ಲಿ? ಬಂದು ಹೇಳು ಏನೋ ಅವತ್ತು ಆಡ್ ಮಾಡ್ದೆ ನಾನೇನ್ ನಾನ್ ತಿಕ್ಕ ಹೊಡ್ಸ್ಕೊಂಡ್ಲಾ? ನೀನ್ ಹೊಡ್ಸ್ಕೊಬೇಡ. ಏನ್ ಮಾಡ್ತಾರೆ? ಬೈತಾರೆ. ಏನ್ ಬೈಯೋದು? ಚಪ್ಪಲಿ ಹೊಡಿತಾರೆ ಅವ್ರು, ನನ್ನ ಗೊತ್ತಾ? ಚಪ್ಪಲಿ ಹೊಡಿತಾರೆ. ಏನ್ ಮಾಡ್ತಾರೆ? ಕೈಯಲ್ಲಿ ಹೊಡಿತಾರೆ ಅಷ್ಟೇ. ಹೆಂಡ್ರು ಮಕ್ಳನ್ನೆಲ್ಲ ಅಡ್ಡ ಇಕ್ತಾರೆ, ಅಡ್ಡ ಇಕ್ಬೇಕಂತದೆ ಅವ್ರ ಹೇಳೋ ಮತ್ಗೆ. ಕೈಯಲ್ಲಿ ಹೊಡಿಯಕ್ ಹೇಳ್ತೀನಿ ಬಿಡ, ಚಪ್ಪಲಿ ಏನು ಹೊಡಿಯಲ್ಲ ಅವರು. ಹೌದಾ? ಕೈಯಲ್ಲೇ ಬೂಟ್ ಕಳೆಲ್ಲ ಒದಿತಾರೆ ಸರ್. ನನಗೆ ಅದಕ್ಕೂ ಸಂಬಂಧ ಇಲ್ಲ, ನಾನು ಬರೋದಿಲ್ಲ. ಇನ್ನ ಅವ್ರ ಬಿಲ್ಡಿಂಗ್ ಹತ್ರಕ್ಕೆ ಹೋದ್ರೆ ನಾನೇ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅಭಿಮಾನಿಗಳಿಗೆ ನಾನು ದೇವ್ರನ್ನ ತೊಂದರೆ ಮಾಡಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್ ನಾನು. ಈಗ ಎಣ್ಣೆ ಆಡು ನೀವೇ ಕೊಟ್ಟಿರೋದಂತ ಅವರೆಲ್ಲ ಅನ್ಕೊಂಡಿದಾರಲ್ಲ. ಹೆಂಗೆ ಪ್ರೂಫ್ ಏನೈತೆ? ಸಾಕ್ಷಿ ಏನೈತೆ? ಸೇಮ್ ನಿಮ್ ತರಾನೇ ಇದ್ರು ಅವರು, ಎಣ್ಣೆ ಆಡ್ ಕೊಟ್ಟಿರೋರು. ನಾನೇ ಕೆರೆದಾಗ ಹೊಡಿತೀನಿ ಅವ್ನಿಗೆ. ಇವಾಗ ಲೋಗನ ಬನ್ನಿ ಅವ್ರು ನೋಡೋಣ ಏನ ಸರ್. ನೀವು ಹೋದ್ರು ಡೀಸೆಲ್ ಪೆಟ್ರೋಲ್ ವೇಸ್ಟ್ ಆಗ್ತದೆ, ನಾನು ಬರೋದಿಲ್ಲ. ನಾನು ಅಲ್ಲಿ ಬಂದ್ರು ನಾನು ಒಪ್ಪಲ್ಲ. ಇವಾಗ ಬರ್ತಾ ಇದೀರಲ್ಲ, ನೀವ್ ಕರ್ಕೊಂಡು ಹೋಗೋದು ಅಷ್ಟೇ. ನೀವ್ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ರಿ, ನಾನು ದಾರಿ ಒಳಗೆ ಬರ್ತೀನಿ. ನಾನು ಹೋರಾಡೋಷ್ಟು ಧೈರ್ಯ ಐತೆ. ನನ್ನ ಅಭಿಮಾನಿ ಮೋಸ ಮಾಡಲ್ಲ. ನೀನ್ ಮೋಸ ಮಾಡ್ಬೇಡಣ. ಇದು ಮೋಸ ತಾನೆ. ಒಪ್ಕೊಂಡ್ರೆ ಹೆಂಗ್ರೆ ಒಪ್ಕೊಂತಾರೆ? ಆಲ್ರೆಡಿ ಮೋಸ ಹೋಗ್ಬಿಟ್ಟಿದಾರಣ. ಯಾರು ಏರೇ ನನ್ನ ಆತ್ಮ ಒಪ್ಕೊಬೇಕ್ರಿ. ನಾನ್ ಮೋಸ ಮಾಡೋದು ನನ್ನ ಆತ್ಮ ಹೇಳ್ಬೇಕು. ಮೋಸ ಮಾಡ್ತಾ ಇದೆ ಅಂತ ನನ್ನ ಆತ್ಮ ಹೇಳ್ಬೇಕು. ನೀನ್ ಮಾಡಿಲ್ಲ ಅಣ್ಣ. ನಿನ್ ತರ ಇನ್ನೊಬ್ರು ಯಾಡ್ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟಿದಾರ. ಅವ್ನ್ ಕರ್ಕೊಂಬರ್ರಿ, ನಾನ್ ಕರೆದಾಗ ಹೊಡಿತೀನಿ. ಯಾಕೆ ಮಾಡ್ಸ? ಅವ್ನು ಇದ್ರೆ ತಾನೆ. ಅವ್ನು ಇದ್ದಿದ್ರೆ ನಾನ್ ಯಾಕೆ ನಿನ್ನೇನ್ ಕರೀತಾ ಇದ್ದೆ? ಅವ್ನು ಇಲ್ವಲ್ಲ. ಅವನೇ ಅವನ್ ಜುಟ್ಟು ನನ್ನ ಮಗ. ನನ್ನ ಹತ್ರ ಕರ್ಕೊಂಬಂದ್ರಿ ಹೆಂಗ್ರಿ ಕೊಟ್ಟ ಅವ್ನ ಆಯ್ಲು? ಅಣ್ಣ ಈಗ ಅವನು ಇದ್ರೆ ಅವ್ನ ಕರ್ಕೊಂಡ ಇದ್ದಿದ್ದಣ್ಣ. ಅವನೇ ಅದೇ ಅವ್ನ ಇಂಟ್ರಿಗೆ ಅವ್ನ ಮಕ್ಳಿಗೆ ಕೊಡ್ಸಿದ್ರೆ ಗೊತ್ತಾಗಿರೋದು ನನ್ನ ಮಗನಿಗೆ. ಅವ್ನಿಗೆ ಅದಕ್ಕೆ ಓಡಾಬಿಟ್ಟ ಅವನು. ಅದಕ್ಕೆ ಓಡಾಗಿರೋದು ಅವನಿಗೆ. ನನ್ನ ಬಾಯಿಲಿ ಒಳ್ಳೆ ಸಂಸ್ಕೃತ ಬರ್ತದೆ. ಈಗಲೇ IAS ಆಗೈತೆ. ನನ್ ಮೈಗೂಸಿರಲ್ಲ. ನನ್ ದೇವ್ರಂತ ಮನ್ಸ ನೀನು ಒಪ್ಕೊಂತೀಯ. ಹಂಗಂತ ದೇವ್ರಂತ ಮನ್ಸ ಅಂದ್ಬಿಟ್ಟು ನಾಯಿ ಅಂತ ಬುದ್ಧಿ ಅಂತ ಹೇಳ್ತೀರಿ ನೀವು? ದೇವ್ರಂತ ಮನ್ಸ ದೇವ್ರಂತ ಬುದ್ಧಿ ಇರ್ತದಣ್ಣ. ನೀವೇ ನಾಯಿ ಅಂತ ಬುದ್ಧಿ ಮಾಡಂತ ಹೇಳ್ತಿದ್ರಲ್ಲ ನೀವು. ದೇವ್ರಂತ ಮನ್ಸ ಏನ್ ಮಾಡ್ತಾನೆ ಗೊತ್ತಾ? ಅವ್ರ ಮಕ್ಳು ಏನೋ ತಪ್ಪು ಮಾಡಿದ್ರೆ ಕ್ಷಮಾಪಣೆ ಕೊಟ್ಬಿಟ್ಟು ಅವ್ರ ಶಿಕ್ಷೆ ಅವ್ರು ಹಾಕೊಂತಾರೆ ದೇವ್ರ ಮೇಲೆ. ಸೊ ಅದೇ ತರ ದೇವ್ರ ತರ ನೀವು ನಿಮ್ ಶಿಕ್ಷೆ ಹಾಕೊಂಬಿಡಿ. ಅವ್ರ ಶಿಕ್ಷೆ ನಿಮ್ ಮೇಲೆ ಹಾಕೊಂಬಿಡಿ. ಯಾವನ ರೇಪ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಾನು ಒಪ್ಕೊಂಬೇಕ? ರೇಪ್ ಅಲ್ಲ ಅಣ್ಣ, ಎಣ್ಣೆ ಅದೇ ತರ ಅದೇ ಲೆಕ್ಕಕ್ಕೆ ಬಂತು. ಅವ್ನು ರೇಪ್ ಮಾಡ್ಬಿಟ್ಟು ಹೋದ್ರೆ ನಾನು ಒಪ್ಕೊಂಬೇಕ? ಎಣ್ಣೆನು ಅಷ್ಟೇ. ಯಾವನ ಮಾಡಿದ್ರೆ ನಾನು ಒಪ್ಕೊಂಬೇಕ? ನೀವೆಲ್ಲ ಲೆಕ್ಕಕ್ಕೆ ಎಣ್ಣೆ ಹಚ್ಕೊಂಡಿದಾರೆ, ಕೂದ್ಲು ಉದ್ರೋಗ್ಬಿಟ್ಟಿದೆ. ಅದೇ ಹೌದು. ಎಣ್ಣೆ ಹಚ್ಕೊಂಡ್ರು ಅದೇನೆ, ಒಬ್ಬರನ್ನ ರೇಪ್ ಮಾಡಿದ್ರು ಅದೇನೆ. ನೀವು ಒಪ್ಕೊಂಡ್ರೆ ಯಾವ್ದು ಬೇಕಾದ್ರೂ ಒಪ್ಕೊಂಡ್ಬಿಡ್ತಾರೆ ಸಲೀಸಾಗಿ, ಈಸಾಗಿ. ಒಪ್ಕೊಳ್ಳೋಣ, ಏನಾಯ್ತದೆ? ಒಪ್ಕೊಂಬೇಕ? ಯಾರು ನೀವೇನ? ನಿಮ್ಗೆ ಕಾರಲ್ಲಿ ಕುಂತಿದ್ರ ಅಂತ ಇಬ್ರನ್ನೂ ಹುಡ್ಕೊಂಡು ಹೊಡೆದಾಕ್ ಬಿಡ್ತೀನಿ. ದೇವ್ರ ಸತ್ವಾಗೋ ಇಬ್ರನ್ನೂ ಹೊಡಿತೀನಿ ನಾನು. ಅದ್ ಹೆಂಗ್ ಡ್ರೈವಿಂಗ್ ಮಾಡ್ತೀನಿ ಮಾಡಿ. ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ವಿಡಿಯೋ ನೋಡಿದ್ರಲ್ಲ, ನಮ್ಮ ರೀಲ್ ಸ್ಟಾರ್ ಮಂಜಾನ ಯಾವ ರೀತಿ ಪ್ರ್ಯಾಂಕ್ ಮಾಡಿದ್ವಿ ಅಂತ. ಸೊ ನೀವೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಈ ಪ್ರ್ಯಾಂಕ್ ಹೆಂಗೆ ಮಾಡಿದ್ದು ಅಂದರೆ, ನಾವು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದ್ಬಿಟ್ಟು ನಮಗೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕಳಿಸಿದ್ರು. ಸೊ ಇವ್ರಿಗೆ ನಾವು ಅಡ್ವರ್ಟೈಸ್ಮೆಂಟ್ ಆ್ಯಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಪ್ರ್ಯಾಂಕ್ ಮಾಡಿದ್ದು. ಸೊ ಪ್ರ್ಯಾಂಕ್ ಚೆನ್ನಾಗಿ ಬಂತು. ಮತ್ತು ಈ ರೀತಿ ಹಲವಾರು ಪ್ರ್ಯಾಂಕ್ಗಳು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ವೇಳೆ ನಿಮ್ಮ ಮನೆ ಅಕ್ಕಪಕ್ಕ ಈ ಥರ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫೇಮಸ್ ಆಗಿರುವಂಥ ವ್ಯಕ್ತಿಗಳು ಯಾರು ಇದ್ದರೆ, ನೀವು ನಮಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕಳಿಸಿ. ಅವ್ರಿಗೂ ಕೂಡ ಇದೇ ರೀತಿ ಪ್ರ್ಯಾಂಕ್ ಮಾಡಲು ನಾವು ರೆಡಿಯಾಗಿದ್ದೀವಿ. ಒಳ್ಳೆ ಕಂಟೆಂಟ್ನ ರೆಡಿ ಮಾಡಿಕೊಂಡು ಮಾಡೋಣ ಅಂತ ಸಿದ್ಧವಾಗಿದ್ದೀನಿ. ಸೊ ಆದ್ದರಿಂದ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನಮ್ಮೊಂದಿಗೆ ಇರಲಿ. ಒಂದು ವೇಳೆ ಇದ್ದರೆ ಖಂಡಿತ ನೀವು ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸಿ. ನೆಕ್ಸ್ಟ್ ಪ್ರ್ಯಾಂಕು ಆ ಥರ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್.